ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಸಿ ಡಿ ಕ್ಯಾಸೆಟ್ನ ಯೂಸ್ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಸಿ ಡಿ ಕ್ಯಾಸೆಟ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಕೊನೆ ತನಕ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈನಿಂಗ್ ಬ್ಲೌಸ್ ಕಟ್ ಮಾಡೋದಕ್ಕೆ 80 ಸೆಂಟಿಮೀಟರ್ ಅಷ್ಟು ಲೈನಿಂಗ್ ಬೇಕು. ನಾನು ಕಟ್ ಮಾಡ್ತಾ ಇರೋ ಮೆಜರ್ಮೆಂಟ್ಗೆ 80 ಸೆಂಟಿಮೀಟರ್ ಆದರೆ ಸಾಕು. ಈಗ ವೇಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ವೇಸ್ಟ್ ಲೂಸು 33 ಇದೆ. 33ಗೆ 10 ಇಂಚಸ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 43 ಆಗುತ್ತೆ. 43ನ 4 ಡಿವೈಡ್ ಮಾಡಬೇಕು. 4 ಡಿವೈಡ್ ಮಾಡಾದಮೇಲೆ 11 ಬರುತ್ತೆ. 11ಗೆ ಒಂದು ½ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಈಗ 11.5ನ ಈ ರೀತಿ ನೋಡ್ಕೋಬೇಕು. 11.5 ಬಂತಲ್ವ, ಅಷ್ಟು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ರೀತಿ ಬ್ಯಾಕ್ ಪಾರ್ಟ್ನ ತಗೊಂಡು ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಮೇಲೆ ½ ಇಂಚು, ಕೆಳಗಡೆ ½ ಇಂಚು ಎಕ್ಸ್ಟ್ರಾ ತಗೋಬೇಕು. ಇದು ಖರ್ಚಿಗೋಸ್ಕರ. ಫುಲ್ ಲೆಂತು 15.5 ಇದೆ. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದು ಸ್ಟ್ರೈಟ್ ಕಟ್ಟಿಂಗ್ ಬ್ಲೌಸು. ಶೋಲ್ಡರು 5.5 ತಗೋಬೇಕು. ಹಾಗೆ ಆರ್ಮ್ ಡೌನ್ ಶೇಪ್ ತಗೊಳ್ಳೋದಕ್ಕೆ 6 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಕಡೆಯಿಂದನೂ 5.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ಅಷ್ಟೇ 6 ಹತ್ರ ಮಾರ್ಕ್ ಮಾಡಬೇಕು. ಇದು ಕ್ರಾಸ್ ಬರದೇ ಇರೋದಕ್ಕೋಸ್ಕರ ಈಗ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಇಲ್ಲಿ ನೆಕ್ಗೋಸ್ಕರ 2.5. ಫ್ರಂಟ್ ನೆಕ್ ಲೆಂತು 7 ಇದೆ. ಇಲ್ಲಿ 2.5 ಹತ್ರ ಮಾರ್ಕ್ ಮಾಡಬೇಕು. ಇಲ್ಲಿ 2.5 ಬಂದರೆ ಇಲ್ಲಿ 2.5 ಬರಬೇಕು. ಈಗ ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈಗ ಇಲ್ಲಿ ಒಂದು ½ ಇಂಚ್ ಎಕ್ಸ್ಟ್ರಾ ಈ ರೀತಿ ಶೇಪ್ ತಗೊಂಡ್ರೆ ಫ್ರಂಟ್ ನೆಕ್ಕು ನೀಟಾಗಿ ಬರುತ್ತೆ. ಫುಲ್ ಲೆಂತು 15.5 ಬಂತಲ್ವ, ಅದರಲ್ಲಿ 2 ಇಂಚ್ ಮೇಲೆ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ 2 ಇಂಚ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ 1 ಇಂಚ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇದು 11.5 ಬಂತಲ್ವ, ಇಲ್ಲಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಫಸ್ಟು. ಇಲ್ಲಿ 2 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ನಾವು 10 ಇಂಚ್ ಎಕ್ಸ್ಟ್ರಾ ತಗೊಂಡ್ವಲ್ಲ, ಅದು ಸ್ಟಿಚ್ಗೋಸ್ಕರ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ. ಅದಕ್ಕೆ ಇದು 2 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. ಮೇಲೆ ½ ಇಂಚು, ಕೆಳಗಡೆ ½ ಇಂಚು ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಈ 2.5 ಹತ್ರಕ್ಕೆ ಈ ರೀತಿ ಶೇಪ್ ತಗೋಬೇಕು. ಹಾಗೆ ಈ ಡಾಟ್ಗೆ ಜಾಯಿನ್ ಆಗಿ ಮತ್ತೆ ಇಲ್ಲಿ ½ ಇಂಚು ಮೇಲೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ½ ಇಂಚ್ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ತಗೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಎಷ್ಟಾದರೂ ಬರಲಿ, ಅದರಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 5.5 ಬಂದಿದೆ. 5.5ಅಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2.5 ಬಂತಲ್ವ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ 2.5 ಬಂತಲ್ವ, ಈಗ ಇಲ್ಲಿಂದ ಇಲ್ಲಿಗೆ 2.25 ಮಾರ್ಕ್ ಮಾಡ್ಕೋಬೇಕು. ಈ ಮಧ್ಯದಲ್ಲಿ ಇಟ್ಕೊಂಡು ಇಲ್ಲಿ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ಜಾಯಿನ್ ಮಾಡ್ಕೋಬೇಕು.
ಈ ಡಾಟಿಂದ ಈ ಡಾಟ್ಗೆ ಎಷ್ಟು ಬರುತ್ತೋ ನೋಡಿಕೊಂಡು ಹಾಗೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಬರಬೇಕು, ಹಾಗೆ ಈ ಕಡೆನೂ ಅಷ್ಟೇ ಬರಬೇಕು. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ ತುಂಬ ಜನಕ್ಕೆ ನೀಟಾಗಿ ಬರಲ್ಲ, ಅದಕ್ಕೆ ಇಲ್ಲಿಂದ 1.5 ಹತ್ರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 1.5 ಹತ್ರ ಮಾರ್ಕ್ ಮಾಡಿಕೊಂಡು ಈ ಥರ CD ಕ್ಯಾಸೆಟ್ನ ಯೂಸ್ ಮಾಡಿಕೊಂಡು ನಾವು ಶೇಪ್ನ ತಗೋಬೇಕು. ಇಲ್ಲಿ 1.5 ಹತ್ರ ನಾವು ಮಾರ್ಕ್ ಮಾಡ್ಕೊಂಡ್ವಲ್ಲ, ಇಲ್ಲಿ ಫಸ್ಟು ಈ ರೀತಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಥರ CD ಕ್ಯಾಸೆಟ್ನ ಇಟ್ಬಿಟ್ಟು ನಾವು ಶೇಪ್ನ ತಗೋಬೋದು. ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಹಾಗೆ ಇಲ್ಲಿಂದ 1 ಇಂಚ್ ಹತ್ರ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ತಗೊತೀವಲ್ಲ, ಈಗ ಇಲ್ಲಿ ಇದನ್ನು ಈ ರೀತಿ ಇಟ್ಬಿಟ್ಟು ನಾವು ಮಾರ್ಕ್ ಮಾಡಬೇಕು. ಈ ರೀತಿ ಬರುತ್ತೆ. CD ಕ್ಯಾಸೆಟ್ನ ಯೂಸ್ ಮಾಡಿಕೊಂಡು ನಾವು ಶೇಪ್ನ ನೀಟಾಗಿ ತಗೋಬೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಈ ಫ್ರಂಟ್ ಪಾರ್ಟ್ನ ಮಾತ್ರ ತಗೊಂಡು ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಟಕ್ಸ್ ಇಕ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಬ್ಯಾಕ್ ನೆಕ್ ಈ ರೀತಿ ಇಟ್ಕೊಂಡು ಕೆಳಗಡೆ 1/2 ಇಂಚು ಮೇಲೆ 1/2 ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 2.5 ಅಷ್ಟು ಇಲ್ಲಿಂದ ಇಲ್ಲಿಗೆ 2.5 ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ನಾನು ಇದಕ್ಕೆ ಸ್ಕ್ವೇರ್ ನೆಕ್ನ ಕಟ್ ಮಾಡ್ತಾ ಇದ್ದೀನಿ, ಬಾಕ್ಸ್ ಥರ. ಈಗ ಇನ್ನೂ ಸ್ವಲ್ಪ ಡೀಪ್ ಬೇಕಂದ್ಬಿಟ್ಟು 1/2 ಇಂಚ್ ಎಕ್ಸ್ಟ್ರಾ ಡೀಪ್ ತಗೊತಾ ಇದ್ದೀನಿ. ಹಾಗೆ ಇಲ್ಲಿ 4 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 4 ಬಂದರೆ ಇಲ್ಲಿಂದ ಇಲ್ಲಿಗೂ 4 ಬರುತ್ತೆ. ಈಗ ಈ ಸ್ಕ್ವೇರ್ ನೆಕ್ನ ಕಟ್ ಮಾಡ್ಕೊಳ್ಳೋಣ. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 3 ಇಂಚು, ಈ ಕಡೆ 3.5, ಇಲ್ಲಿ ಮಧ್ಯದಲ್ಲಿ 2.25 ಅಷ್ಟು ಮಾರ್ಕ್ ಮಾಡಿಕೊಂಡು ಶೇಪ್ ತಗೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಇದು ಪಫ್ ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಪಫ್ ಸ್ಲೀವ್ ಬೇಕಂದರೆ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ಅದರಲ್ಲಿ ನೋಡಿ. ಈಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಇಲ್ಲಿ ಪೀಸ್ ಕಡಿಮೆ ಇರೋದ್ರಿಂದ ನಾವು ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಈಗ ಮೇನ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು
ಕಟ್ ಮಾಡಿರೋ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಈ ರೀತಿ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು. ಹಾಗೆ CD ಕ್ಯಾಸೆಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಆಮ್ ಡೌನ್ ಶೇಪ್ ತಗೊಳ್ಳೋದು ಅಂತ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.